ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ PUC ಕನ್ನಡದಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಭಾಳ ಜನ ರಿಕ್ವೆಸ್ಟ್ ಇತ್ತು, ಸರ್ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ಸ್ಗಳನ್ನು ಕೊಡಿ ಅಂತಂದಾಗ ಈ ವಿಡಿಯೋವನ್ನು ತಂದಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿದರೆ ನೀವು ಎಲ್ಲ ವಿಷಯಗಳದ್ದು ಸಿಗ್ತದೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ವಿಡಿಯೋನ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಸ್, ಮೊದಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಅಂತ ಕೇಳ್ತಾರೆ. ಉತ್ತರ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಚಕ್ರಧರನಾದ ಲಕ್ಷ್ಮಣನನ್ನು, ಚರಮ ದೇಹಧಾರಿಯಾದ ರಾಮನನ್ನು ಕೊಲ್ಲಲು ಸಾಧ್ಯವಿಲ್ಲ, ರಾಮನನ್ನು ಬಿಟ್ಟು ಉಳಿದವರನ್ನು ಕೊಲ್ಲುತ್ತೇನೆ ಎಂದು ಆಶ್ವಾಸನೆ ಇತ್ತಿತ್ತು. ಮುಂದಿನ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಮಗೆ ಇಷ್ಟೊಂದು ಅಪಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿ ಕಟ್ಟುವಷ್ಟರಲ್ಲಿ ಸದ ಹಿಡಿದು ತಂದು ನಿಮ್ಮ ಮುಂದೆ ಬಹುವಿಧವಾಗಿ ಅಪಮಾನಗೊಳಿಸುತ್ತೇನೆ ಎಂದು ಸಂತೈಸಿದನು ಅನ್ನೋದು ಉತ್ತರ. ಇನ್ನು ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೀತೆಯ ಮುಖ ಕಮಲವನ್ನು ನೋಡಲೆಂದು ರಾವಣ ಪ್ರಮದವನಕ್ಕೆ ಬರುತ್ತಾನೆ. ಹೀಗೆ ಬರುವಾಗ ಆತ ರಾಮ ಲಕ್ಷ್ಮಣರ ಬಗೆಗೆ ಯಾವಾಗ ಏನು ಕೆಟ್ಟ ವಾರ್ತೆಯನ್ನು ಕೇಳುವನೋ, ಸೀತೆ ಏನೆಂದು ನನಗೆ ಒಲಿಯುವಳೋ, ಇನ್ನೆಂದು ನನಗೆ ಒಲಿಯುವಳೋ ಎನ್ನುತ್ತಾ ಬರುತ್ತಾನೆ. ರಾವಣನ ಈ ಮಾತೆ ಸೀತೆಯ ತಲ್ಲಣಕ್ಕೆ ಕಾರಣವಾಗ್ತದೆ. ಮುಂದಿನ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ರಾಮನ ದೆಸೆಯನ್ನು ಬಿಟ್ಟು ತನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತೆ ರಾವಣ ಸೀತೆಗೆ ಹೇಳ್ತಾನೆ. ಈ ಮಾತನ್ನು ಕೇಳಿದ ಸೀತೆ ರಾಮನ ಆಯುಷ್ಯ ಮತ್ತು ಪ್ರಾಣದ ಬಳಿ ಸುಳಿಯದೆ ತನ್ನ ಮೇಲೆ ಕರುಣೆ ತೋರಬೇಕೆಂದು ಬೇಡಿಕೊಂಡು ಮೂರ್ಛೆಗೆ ಸಂದುತ್ತಾಳೆ. ಇದನ್ನು ಕಂಡು ರಾವಣನಿಗೆ ಅನುಕಂಪ ಹುಟ್ಟಿ ಸೀತೆಯನ್ನು ಕರುಣಿಸುತ್ತಾನೆ. ಅಲ್ಲದೆ ಆತನಿಗೆ ಕರ್ಮವಶದಿಂದಾಗುವ ಕೆಟ್ಟ ಪಾಪದ ದುಷ್ಪರಿಣಾಮದ ಅರಿವು ಆಗಿ ಆತನ ಮನಕದಡಿದ ನೀರು ತಿಳಿಯಾಗುವಂತೆ ತಿಳಿಯಾಗ್ತದೆ. ಆಗ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ ಅನ್ನೋದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ರಾವಣ ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದ? ಉತ್ತರ, ರಾವಣ ತನ್ನ ಆಪ್ತರನ್ನ ಕುರಿತು ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಯಾವ ನೆವವಿಲ್ಲದೆ ಕರ್ಮವಶವೇ ನೆವವಾಗಿ ಕಾಮವ್ಯಾಮೋಹದಿಂದ ಅಗಲಿಸಿದೆ. ನನ್ನಂಥ ಅವಿವೇಕಿ ಇಲ್ಲ, ನನ್ನ ಕುಲದ ಕೀರ್ತಿ ನಾಶವಾಯಿತು. ಸೀತೆಯನ್ನು ರಾಮನಿಂದ ಅಗಲಿಸಿ ತಂದು ಆಕೆಗೆ ಎಷ್ಟೊಂದು ದುಃಖವನ್ನುಂಟು ಮಾಡಿದೆ ಎಂದು ಹೇಳಿದ. ಮುಂದಿನ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ರಾವಣ ಅಂತಿಮವಾಗಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರ್ತಾನೆ. ಪರಾಕ್ರಮಿಯಾದ ಆತನಿಗೆ ಸೀತೆಯನ್ನು ಇದ್ದಂತೆಯೇ ಹೊತ್ತೊಯ್ದು ಒಪ್ಪಿಸಲು ಮನಸ್ಸು ಬರೋದಿಲ್ಲ. ಇನ್ನು ಯಾವ ಗುಣಗಳಿಲ್ಲದವನು ಡಾಂಬಿಕನಾಗ್ತಾನೆ ಅಂತ ಪ್ರಶ್ನೆ ಇತ್ತು. ಪರಮಾತ್ಮನಲ್ಲಿ ಮನವನ್ನು ಬೆರೆಸಿ ತನು ಕರಗಿಸುವ, ಪರಮಾತ್ಮನ ಸೋಂಕಿನಲ್ಲಿ ಪುಳಕ ಹೊರ ಹೊಮ್ಮಿಸುವ, ಪರಮಾತ್ಮನನ್ನು ಕಂಡಾಗ ಕಂಬನಿ ಸುರಿಸುವ, ಪರಮಾತ್ಮನ ಸ್ತುತಿಯಲ್ಲಿ ಗದ್ದದ ಹೊರ ಹೊಮ್ಮಿಸುವ ಗುಣಗಳಿಲ್ಲದಿದ್ದರೆ ಡಾಂಬಿಕನಾಗ್ತಾನೆ. ಮುಂದಿನ ಪ್ರಶ್ನೆ, ಶಿವಪಥವನ್ನರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಅಂತ ಕೇಳಿದ್ದಾರೆ. ಶಿವಪಥವನ್ನರಿಯದವನನ್ನು ಬಸವಣ್ಣನವರು ಬಹು ಮಾರ್ಮಿಕವಾಗಿ ವಿಡಂಬಿಸ್ತಾರೆ. ಆಯುಷ್ಯ ರೇಖೆ ಇಲ್ಲದೆ ಅರ್ಥವಿದ್ದು ಯಾವ ಫಲವಿಲ್ಲ, ಹಂದಿಯ ಕೈಯಲ್ಲಿ ಚಂದ್ರಾವಿಧವಿದ್ದು ಫಲವಿಲ್ಲ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಫಲವಿಲ್ಲ, ಹಾಗೆಯೇ ಕೂಡಲ ಸಂಗನ ಶರಣವನ್ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ. ಆದ್ದರಿಂದ ಶಿವಪಥವನ್ನರಿಯದವನು ಆಯುಷ್ಯ ರೇಖೆಯೇ ಇಲ್ಲದ ವ್ಯರ್ಥ ಸಂಪತ್ತಿದ್ದಂತೆ, ಚಂದ್ರಾಯುಧ ಹಿಡಿದು ಹಂದಿ ಇದ್ದಂತೆ, ಕನ್ನಡಿ ಹಿಡಿದ ಕರುಡನಿದ್ದಂತೆ, ಮಾಣಿಕ್ಯ ಹಿಡಿದ ಮಂಗನಿದ್ದಂತೆ, ಇಂಥವರು ಯಾವತ್ತೂ ಭಕ್ತನಾಗಲಾರ ಎಂದು ಮಾರ್ಮಿಕವಾಗಿ ವಿಡಂಬಿಸಿದ್ದಾರೆ. ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳನ್ನು ಕೇಳಿದರು. ಸೂರ್ಯನಿಂದ ಹಗಲಾಗ್ತದೆ, ದೀಪದಿಂದ ಬೆಳಗಾಗ್ತದೆ. ಯಾರು ಮನೆಯನ್ನು ತಿರಿಯನು, ಕೆರೆಯುದಕವನ್ನು ಅರಸದವನು ಯಾರು? ಪುರುಷ ಗ್ರಹದಲ್ಲಿರುವನು ಮನೆಯನ್ನು ತಿರಿಯದವನು, ತೊರೆಯಲ್ಲಿದ್ದವನು ಕೆರೆಯ ಉದಕವನ್ನು ಅರಸದವನು. ಗುರುವಿನ ಲಕ್ಷಣಗಳನ್ನು ಕೇಳಿದ್ದಾರೆ. ಗುರು ಅಲ್ಪನಾಗದಿರುವುದು ಮತ್ತು ಅಲ್ಪತನದಿಂದ ವರ್ತಿಸದಿರುವುದೇ ಗುರುವಿನ ಲಕ್ಷಣ. ಇನ್ನು ಕೊಲಲಕ್ಷ್ಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳ್ತಾಳೆ ಅಂತ ಕೇಳಿದ್ದಾರೆ. ನಕುಲ ಸಹದೇವರನ್ನು ಕುರಿತು ಕೋಲಲಕ್ಷ್ಮರೆಂದು ದ್ರೌಪದಿ ಹೇಳಿದ್ದಾಳೆ. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಅಂತ ಕೇಳಿದ್ದಾರೆ. ಮಲಗಿರುವ ಭೀಮನನ್ನು ದ್ರೌಪದಿ ಆತನ ಮುಸುಕನ್ನು ಮೆಲ್ಲನೆ ಸಡಿಲಿಸಿ ಗಲ್ಲ ಹಿಡಿದು ಎಬ್ಬಿಸಿದಳು. ಇನ್ನು ತಾನು ಘೋರತನ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಅಂತ ಕೇಳಿದ್ದಾರೆ. ಉತ್ತರ, ಭೀಮ ಕೀಚಕನ ಉಪಟಳವನ್ನು ಗೆಲ್ಲಲು ಒಪ್ಪದಿದ್ದರೆ ತಾನು ಘೋರ ವಿಷವನ್ನು ಕುಡಿಯುವುದಾಗಿ ದ್ರೌಪದಿ ಹೇಳ್ತಾಳೆ. ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯ ಕೇಳಿದರು. ಉಳಿದ 4 ಪಾಂಡವರು ಭೀಮನಂತೆ ಮಿಡುಕುಳ್ಳ ಗಂಡಂದಿರಲ್ಲ. ಅವರು
ಕೇವಲ ತನ್ನನ್ನು ರಮಿಸುವವರು, ಆದರೆ ಯಾವ ಸಹಾಯಕ್ಕೂ ಬರದವರು. ಇದು ಉಳಿದ 4 ಪಾಂಡವರ ಬಗೆಗೆ ದ್ರೌಪದಿಯ ಅಭಿಪ್ರಾಯ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗಂಡವರು 3 ಲೋಕದ ಗಂಡವರಾರು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವರು 5 ಗಂಡರು. ಅರ್ಜುನ 3 ಲೋಕದ ಗಂಡ. ಇನ್ನು ಹೆಂಡತಿ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಅಂತ ಕೇಳಿದರು. ಹೆಂಡತಿ ಹರಿಬಕ್ಕಾಗಿ ಗಂಡುಗೂಸು ವೈರಿಯನ್ನು ಕಡಿಖಂಡ ಮಾಡುತ್ತಾನೆ, ಇಲ್ಲವೇ ತನ್ನ ಒಡಲನ್ನು ಇಕ್ಕುತ್ತಾನೆ. ಕುಜನರಾದವರು ಏನೆಂದು ನುಡಿತಾರೆ ಅಂತ ಕೇಳಿದರು. ಕುಜನರಾದವರು ಕೇವಲ ಹೆಣ್ಣು ಹರಿಬಕ್ಕಾಗಿ ತಮ್ಮಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಚಿನ್ನರು ಬದುಕಿದರು ಎಂದು ನುಡಿತಾರೆ. ಇನ್ನು ಸೋದರರ ಬಗ್ಗೆ ಭೀಮನು ವ್ಯಕ್ತಪಡಿಸಿದ ಅಭಿಪ್ರಾಯ ಯಾವುದು? ತನ್ನ ಸೋದರರು ಅಳುಕಿ ನಡೆಯುವವರಲ್ಲ, ನಿನ್ನ ಚಾಡಿ ತೊಂದರೆಗಳನ್ನು ಅವರಿಗೆ ಹೇಳಿ ಅವರ ಮನಸ್ಸನ್ನು ತಿಳಿದುಕೊಳ್ಳಬೇಕು. ನಾವು ಧರ್ಮಜನ ಹೊರಗೆ ಭೀತರಾದವರು. ಇದು ಸೋದರರ ಬಗ್ಗೆ ಭೀಮ ವ್ಯಕ್ತಪಡಿಸಿದ ಅಭಿಪ್ರಾಯ. ಇನ್ನು ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಅಂತ ಕೇಳಿದ್ದಾರೆ. ವಿದ್ವಾಂಸರು, ಶಾಸ್ತ್ರ, ಸಾಧಕ ಜನ, ಸುಜ್ಞಾನ, ಸಜ್ಜನ ಸಂಘ ಇವುಗಳೆಲ್ಲದರಿಂದ ಲೋಕಜ್ಞಾನವನ್ನು ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ. ಇನ್ನು ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಕೇಳಿದರು. ಸಂಪಾದಿಸಿದ ಧನವನ್ನು ಸತ್ಪಾತ್ರಕ್ಕೆ ವಿನಿಯೋಗಿಸಬೇಕು, ಅದನ್ನು ಉನ್ನದೇ ಕೆಡಿಸಬಾರದು ಅಥವಾ ನಿಷ್ಪ್ರಯೋಜನೆಗೊಳಿಸಬಾರದು. ಇದು ಧನದ ವಿಷಯದಲ್ಲಿನ ಸೋಮನಾಥನ ಅಭಿಪ್ರಾಯ. ಇನ್ನು ಮಗನಾದವನು ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಗಳಿಗಾಗಬೇಕು, ಮುಪ್ಪಿನಲ್ಲಿ ತಂದೆ ತಾಯಿಗಳಿಗಾಗದವನು ನಿಷ್ಪ್ರಯೋಜಕ ಜಂತು. ಇದು ಮಗನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ ಹೇಳಿದ್ದಾನೆ. ರಾಜನಿಗೆ ಕೋಪವನ್ನು ಗೆಲ್ಲುವ ಅರ್ಹತೆ ಇರಬೇಕು, ಮಂತ್ರಿಗೆ ಚಮತ್ಕಾರವನ್ನು ಅರಿಯುವ ಅರ್ಹತೆ ಇರಬೇಕು ಎಂದು ಸೋಮನಾಥ ಹೇಳಿದ್ದಾನೆ. ತುರಿದು ಕೋನವಾದನ ಅಭಿಪ್ರಾಯ. ಬಡತನ ಹೇಗೆ ಬಯಲಾಯಿತು? ಮಕ್ಕಳು ಆಡಾಡಿ ಬಂದು ತೊಡೆಯ ಮೇಲೆ ಆಡಲು ಬಡತನ ಬಯಲಾಯಿತು. ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಬುದ್ಧಿರಗೇಡಿ ಕುಲಗೇಡಿ ಜನ ನೆರೆಯಲಿದ್ದರೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ. ಹಡೆದವನನ್ನು ಯಾವಾಗ ನೆನೆಯಬೇಕು? ಊರೆಲ್ಲ ಉಂಡು ಮಲಗಿ ಬೆಳ್ಳಿ ಚುಕ್ಕಿ ಹೊರಡುವಾಗ ಹಡೆದವನನ್ನು ನೆನೆಯಬೇಕು. ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿ ಅಂತ ಕೇಳಿದರು. ಹಡೆದ ತಂದೆ ತಾಯಿಯರ ಮಹತ್ವವನ್ನು ಪ್ರಸ್ತುತ ತ್ರಿಪದಿಯಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಜನಪದರಿಗೆ ತಂದೆ ತಾಯಿಯರೆಂದರೆ ದೇವರ ಸ್ವರೂಪ. ಹೆಣ್ಣಿಗೆ ತವರು ಮನೆಯ ಸುಖ ಸಂತಸ ಗೌರವ ಸಿಕ್ಕುವುದೇ ತಂದೆ ತಾಯಿಗಳಿಂದ. ಅವು ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಕಾಣುವ 2 ಕಳ್ಳಬಳ್ಳಿಯ ಅನನ್ಯ ಸಂಬಂಧಗಳು. ಅಂತೆಯೇ ಇಂಥ ತಂದೆ ತಾಯಿಗಳಿಗೆ ಗೌರವ ಸಲ್ಲಿಸಬೇಕೇ ಹೊರತು ಮನಸ್ಸು ನೋಯಿಸಬಾರದು. ಮನಸ್ಸು ನೋಯಿಸಿದರೆ ಈ ಜೀವ ಒಳಗೊಳಗೆ ಮರಗುತ್ತವೆ, ಇದು ಒಳ್ಳೆಯದಲ್ಲ ಎಂದು ಮುಂತಾಗಿ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿದ್ದಾರೆ. ಇನ್ನು ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಅಂತ ಕೇಳಿದರು. ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದೂ ಗೌನವಾಗಿ ಕಾಣತೊಡಗಿತು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಗೌನವಾಗಿ ಕಾಣತೊಡಗಿತು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನನ್ನು ಹೇಳಿದರು? ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದ. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ತಿಮ್ಮಪ್ಪ ಹೊಲೆಯನೆಂದು ಗೊತ್ತಾದುದಕ್ಕೆ ಸಿದ್ಲಿಂಗಿ ರಾದ್ದಾಂತ ಮಾಡಿದಳು. ಹೊಲೆಯನ ಕೈಯಲ್ಲಿ ಬಸಲಿಂಗ ಮುಟ್ಟಿಸಿಕೊಂಡ ಬಂದದ್ದು ಆಕೆಗೆ ಜಾತಿ ಕೆಟ್ಟಂತಾಗಿತ್ತು. ಇನ್ನು ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಅನ್ಯ ಡಾಕ್ಟರರು ಬಸಲಿಂಗನ ಕಾಯಿಲೆ ಬಗ್ಗೆ ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಅಂತ ಪ್ರತಿಕ್ರಿಯಿಸಿದರು. ಇನ್ನು ಬ್ರಿಟಿಷರ ಮೊದಲು ಬರುವ ವಾಲ್ಪರೆ ಹೇಗಿತ್ತು ಅಂತ ಕೇಳಿದ್ದಾರೆ, ಅದನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯೆ ಮಾಡಿದರು ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದ ಬಗೆಗಳನ್ನು ಕೇಳಿತು. ಇದು ವಾಲ್ಪರೆ ಅಭಿವೃದ್ಧಿ ತಂದ ದುರಂತದ ಪಾಠ ಪ್ರಶ್ನೆ. ಇನ್ನು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಅಂತ ಕೇಳಿದರು. ಇದು ಕೂಡ ನಿಮಗೆ 2 ಮಾರ್ಕ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ ಅಂತ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು? ಕಮಲಾ ಮೇಡಮ್ ಯಥೇಚ್ಛವಾಗಿ ನೀರು ಕುಡಿಯಬೇಕೆಂದು ಹೇಳಿದ ವೈದ್ಯರ ಸಲಹೆಯನ್ನು ರೂಢಿಸಿಕೊಳ್ತಾರೆ. ಇನ್ನು ಮಾದೇಗೌಡರ ಪಥ್ಯದ ವಿಚಾರವಾಗಿ ಹೊಂದಿದ ನಿಲುವು ಯಾವುದು ಅಂತಕ್ಕಂಥ ಪ್ರಶ್ನೆ. ಸೀತಾಳ ಓದುವ ಆಸಕ್ತಿ, ಇದು ಇಂಪಾರ್ಟೆಂಟ್. ಸೀತಾಳಿಗೆ ಓದುವ ಆಸಕ್ತಿಯೇ ಇರಲಿಲ್ಲ, ಹೀಗಾಗಿ ಅವಳು SSLCಯಲ್ಲಿ ಎಲ್ಲ ವಿಷಯದಲ್ಲಿ ಫೇಲ್ ಆಗ್ತಾಳೆ. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಆಕೆ ಹೋಗೋದೇ ಇಲ್ಲ. ಸೀತಾಳ ಬಯಕೆ ಮತ್ತು ನಂಬಿಕೆಗಳು ಹೇಗಿದ್ದವು ಅಂತ ಪ್ರಶ್ನೆ ಇತ್ತು. ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣ. ಇನ್ನು ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ತ್ರಿಭಾಷಾ ಸೂತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಸೂಚನೆಗಳು, ಎಲ್ಲ ಫಾರಮ್ಗಳು, ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇನ್ನು ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯ ಕೇಳಿದರು, ಅದು ಇಂಪಾರ್ಟೆಂಟು. ಕುಂಡದಲ್ಲಿ ನೆಟ್ಟ ಗಿಡಗಳ ಸ್ಥಿತಿ ಹೇಗಿರ್ತದೆ ಅಂತ ಕೇಳಿದರು.
ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ, ಇದು ಇಂಪಾರ್ಟೆಂಟ್ ಇದೆ. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಳಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆ. ಇನ್ನು ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ? ಮಠದವರಿಗೆ ಆನೆಯನ್ನು ಸಾಕೋದಕ್ಕಿಂತ ವೇಲಾಯುಧನನ್ನು ಸಾಕೋದು ತ್ರಾಸದಾಯಕವಾಗಿತ್ತು. 24 ಗಂಟೆ ಕುಡಿದೇ ಇರುತ್ತಿದ್ದ ಈ ಮಾವೋತ್ತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಈ ಕಾರಣಕ್ಕಾಗಿ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನೇ ಸಾಕುವುದು ತ್ರಾಸಾಗಿತ್ತು. ಇನ್ನು ಆನೆ ಸಾಕೋದ್ರ ಬಗ್ಗೆ ಜನರ ನಂಬಿಕೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣ. ಕಾಡಪ್ಪ ಶೆಟ್ಟರು ಯಾವ ವರ್ತಮಾನವನ್ನು ಮುಟ್ಟಿಸಿದರು? ನಿರೂಪಕರಿಗೆ ಆನೆಗಳ ಬಗ್ಗೆ ಯಾವ ಅನುಮಾನ ಮೂಡಿತು? ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದ? ಆನೆ ಮರೆ ತಳ್ಳು ಬಗ್ಗೆ ಲೇಖಕರು ಏನಂತ ವಿವರಿಸಿದ್ದಾರೆ ಅಂತ ಪ್ರಶ್ನೆ ಇದು ಕೂಡ ಇತ್ತು. ಇಷ್ಟು 2 ಮಾರ್ಕ್ಸ್ ಕ್ವಶನನ್ನು ಕೊಟ್ಟಿದ್ದೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.